ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನನ್ನನ್ನು ಏನು ಅನ್ಕೊಂಡ್ರು ಪರವಾಗಿಲ್ಲ. ಇವರೇನಪ್ಪ ಈ ಥರ ಕೇಳ್ಕೊತಾ ಇದ್ದಾರೆ ಅಂತ. ಆದರೆ ನನಗೆ ವಿಡಿಯೋಸ್ ಮಾಡಬೇಕಂತ ತುಂಬ ಇಷ್ಟ. ನೀವು ಸಹಾಯ ಮಾಡಲೇಬೇಕು ನನಗೆ. ಈ ವಿಡಿಯೋಗೆ 400 ಲೈಕ್ ಆದರೂ ಕೊಡಿ. ನೀವು 400 ಲೈಕ್ ಮೇಲೆ ಕೊಟ್ಟರೆ ನಾನು ದಯವಿಟ್ಟು ನೀವು ಹೇಗೆ ಹೇಳ್ತೀರೋ ಅದು ಕೇಳ್ತೀನಿ. ನನಗೆ ಲೈಕು ಬರ್ತಿಲ್ಲ, ವ್ಯೂಸು ಬರ್ತಿಲ್ಲ, ಸಬ್ಸ್ಕ್ರೈಬರ್ ಅಂತೂ ಮುಂಚೆನೇ ಇಲ್ಲ. ಈ ವಿಡಿಯೋಗೆ 400 ಮೇಲೆ ಲೈಕ್ ಬಂದರೆ ನಾನು ವಿಡಿಯೋಸ್ ಮಾಡ್ತೀನಿ, ಮತ್ತು ನೀವು ಹೇಗೆ ಹೇಳ್ತೀರೋ ಅದು ಕೇಳ್ತೀನಿ. ನಮಸ್ಕಾರ ಎಲ್ರಿಗೂ. ನಾವು ಏನಮ್ಮ, ನಾವು ನಾಯಿಗೆ ಬಿದ್ದಂಗೆ ಅವಾಗಿಂದ ಇಲ್ಲೇ ಬಿದ್ದಿದ್ರೆ ಎಲ್ಲ ಒಳಕೋತವ್ರೆ, ಇಷ್ಟು ಬರ್ತಾವ್ರೆ, ಒಬ್ರು ಕೂಡ ನಮ್ಮನ್ನು ಮಾತಾಡ್ಸಿಲ್ಲ. ಏನಕ್ಕೆ ಇಲ್ಲಿರೋದು? ನಡೆಯಮ್ಮ, ನಡೆಯಮ್ಮ ಊರ್ಗೆ ಹೋಗೋಣ. ಏನು ನಾವೇ ನಿಮ್ಮ ಮನೆಗೆ ಏನು ಕುತ್ಕೊಂಡಿರಕ್ಕ? ಇವ್ರ ಮನೆಗೆ ಬಾಕ್ಲು ಕಾಯ್ಕ ನಾಯಿಗೆ ಕಾಯ್ತಾ ನೋಡಂಗೆ? ನಡೆಯಮ್ಮ ಊರ್ಗೆ ಹೋಗೋಣ, ನಡೆಯಮ್ಮ. ಲೈ ಬಾಯಿ ಮುಚ್ಚೆ, ಬಾಯಿ ಮುಚ್ಚೆ. ಊರ್ಗೆ ಹೋಗಿ ಏನೇ ಮಾಡ್ತೀಯಾ? ಊರ್ಗೆ ಹೋಗಿ ಏನು ಮಾಡ್ತೀಯಾ? ಆಸ್ತಿ ಇಲ್ಲೇನೆ ನಿಂಕಿಲ್ಲ, ಜ್ಯೋತಿಕಿಲ್ಲ. ನಿಮ್ಮ ಅಪ್ಪನಿಗೆ ಬರೋ ಆಸ್ತಿಗೆಲ್ಲ ನೀವೇ ವಾರಿಸ್ತಾರೋ? ನೀವೇ ಇವಾಗ ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅದಂಗೆ? ನಾವೆಂಗ ಮಾತಿರೆ? ಅವಳೆಲ್ಲ ಸಂಗೀತಿ ಮಗನು, ಅವನೆಲ್ಲ ವಾರಿಸ್ತಾರನ? ಏನಂದೆ? ಸಂಗೀತಿ ಮಗನು ಈ ಮನೆಕ ವಾರಿಸ್ತಾರನ? ಲೇಯ್ ಕೊಡ್ತೀನಿ ನೋಡ್ಕ ಈ ಕಡೆಯಿಂದ ಕಾಪಾಡಕ. ನೀನಂದೆ ಅಂತ ಸುಮ್ನೆ ಬಿಟ್ಟಿದ್ದೀನಿ, ನನ್ ಮಗಳಂತ. ಅದೇ ಈ ಮಾತ ಯಾರನ್ನ ಬೇರೆಯವ್ರ ಅಂದಿದ್ರೆ ಸರಿಯಾಗಿ ಬಿಡ್ತಾ ಇದ್ನಿ. ಅವನೇ ನಿಮ್ಮ ಅಪ್ಪನ್ ಕುಟ್ಟವನೇನೆ? ನಿಮ್ಮ ಅಪ್ಪನ್ ಕುಟ್ಟವನ ಈ ಮನೆ ಮಗನ? ಯಾವನ್ನೋ ತಕೊಂಬಂದು ಜಮೀನ್ಕ ವಾರಿಸ್ತಾರನಂತೀಯ? ತೆಗೆದು ಕೊಡ್ತೀನಿ ನೋಡ್ಕ, ಯಾರನ್ನ ಅನ್ಲಿ ಆ ಮಾತು. ನೋಡಿಯಾ, ಈ ಜಮೀನು ಮನೆಗೆಲ್ಲ ವಾರಿಸ್ತಾರ ನೀನು ಜ್ಯೋತಿ, ಅವನೆಲ್ಲ. ಹೌದೇನಮ್ಮ? ಅವನಿಗೆ ಕೊಡಲ್ಲೇನಮ್ಮ ಈ ಆಸ್ತಿ ಎಲ್ಲನು? ಲೇ ತಿಕ್ಲಿ, ಅವನ್ಕ ಯಾಕೆ ಕೊಡ್ತಾರೆ? ಯಾರೇ ಅವನು? ಯಾರವನು? ಅವನ್ಕ ಈ ಜಮೀನ್ಕ ಸಂಬಂಧನೇ ಇಲ್ಲ. ಇರೋಲಕ್ಕ ನಿಮ್ಮ ಅಪ್ಪನ್ಕ ಅವನ್ಕ ಸಂಬಂಧನೇ ಇಲ್ಲ. ಅವನ್ ಸುಮ್ಮನೆ ಈ ಮನೆಗ್ ಬಿದ್ದವನಷ್ಟೇ, ಆ ಸಂಗೀತಿ ಮಗನು ಅನ್ಕೊಂಡು. ಯಾರು ಕೊಡೋದು? ಯಾರೇ ಕೊಡ್ತಾರೆ ಈ ಆಸ್ತಿ ಎಲ್ಲನು? ನಿಮ್ಮ ಅಪ್ಪನ ಮಗನ ಅವನು? ನಿನ್ ತಮ್ಮನ? ಯಾವನೋ ಅವನು? ಯಾರು ತಿಳಿದು? ಯಾರು ಒಪ್ಪೋದು ಇಲ್ಲ, ಯಾರು ಕೊಡೋದು ಇಲ್ಲ. ಮತ್ತೆ ಅಪ್ಪನ ಬಬ್ಲು 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 ಅಂತ ಏನ್ ಮುದ್ದಾಡ್ತಾ ಇರ್ತಾನೆ? ಮನ್ಸ್ನಾಗ ಪಾಪನೇ ಇರ್ತೈತಿ. ನಿಮ್ಮ ಅಪ್ಪನ್ಕ ತೋರ್ಸ್ಕೊಳಲ್ಲ ಅಷ್ಟೇ. ಇನ್ನು ಅವಳ ಸಂಗೀತಿ ಸುಮ್ಮನೆ ಬಿಡ್ತಾಳ? ಬೇರೆವನು ಇವನೇ ನನ್ನ ಮಗನ ಅನ್ನೋದ ನಿಮ್ಮ ಅಪ್ಪನ ಮನ್ಸ್ನಾಗ ಇದ್ದೇ ಇರ್ತೈತೆ. ಒಂದಲ್ಲ ಒಂದ್ ದಿವಸ ಈಚಿಗೆ ಬರ್ತದೆ. ಸುಮ್ನೆರು. ಯಾಕೆ ಹೋಗೋದ್ ನಾವು? ಎಲ್ಲಿಗೂ ಹೋಗೋದ್ ಬೇಡ, ಇಲ್ಲೇ ಬಿದ್ದಿರೋಣ. ನಮ್ಕ ಜಮೀನು ಮನೆ ಎಲ್ಲ ಏನ್ ಗತಿ ಇಲ್ಲ, ನಾವೇನ್ ಗತ್ಕೆಟ್ಟೋರ? ಒಂದಲ್ಲ ಒಂದ್ ದಿವಸ ಹೇಳ್ತಾನೆ, ಹೋಗಲ್ಲ ನಿನ್ ಕ್ಯಾಕ ಕೊಡ್ಬೇಕು ಈ ಆಸ್ತಿ? ನೀನೇ ನನ್ನ ಮಗನ ಅಂತ ಬರ್ತದ ನೋಡ್ಕ. ಒಂದಲ್ಲ ಒಂದ್ ದಿವಸ ಮಾತು ಕಾಯ್ಕೊಂಡಿರು ನೀನು. ಹಂಗಂತೀಯ? ಅಪ್ಪನಂತನ? ಯಾಕನಲ್ಲೇ ಸ್ವಂತ ಮಕ್ಕಳನ್ನ ಬಿಟ್ಬಿಟ್ಟು ಬೇರೆಯವ್ರ ಮಕ್ಕಳು ಕೊಡ್ತಾರ? ಯಾರು ಕೊಡಲ್ಲ. ಮಾತಾಡ್ಬೋದಷ್ಟೇ. ನಿಮ್ಮ ಅಪ್ಪನು ಮನಸ್ನಾಗ ಇದ್ದೇ ಇರ್ತದೆ ಅವ್ನ್ ಬೇರೆಯವನು ಅಂತ. ನಿನ್ಕೇನ್ ಬುದ್ಧಿಗಿದ್ದೆ ಅದೋ ಇಲ್ಲ? ಅದೇನ್ ಮಾತಾಡ್ತಾ ಇದೀಯೋ ಅದೇನೋ ಅಮ್ಮ ನೀನು. ಹೋಗು. ಅಪ್ಪನು ಬಬ್ಲು ಬಬ್ಲು ಅನ್ನೋದಕ್ಕ ನೋಡು, ಬೇರೆಯವ್ರ ಮಕ್ಕಳನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತಾನೆ, ಸ್ವಂತ ಮಕ್ಕಳನ್ನ ಎಷ್ಟು ದೂಷಣೆ ಮಾಡ್ತಾನೆ ಅಂತ ಮನ್ಸ್ನಾಗ ಅನ್ಕೊಳೋದಮ್ಮೋ ನನ್ ದಿನಾನು. ಎಂತದ್ದು ಇಲ್ಲ, ಸುಮ್ಮನೆ ಇರು. ಪ್ರೀತಿ ನಮ್ಮ ಮೇಲೆ ಐತೆ, ಯಾಕಿಲ್ಲ? ಏನ ಅವ್ನ್ ಕೊಟ್ಬಿಡ್ತಾನ ನಿಮ್ಮ ಅಪ್ಪನ? ಇನ್ನೊಂದ್ 2 ದಿವಸ ಹೋಗ್ಲಿ, ಸುಮ್ನೆ ಆವಾಗ ತಿಳಿತದ ನಿಂಕ. ಅವಳೇನ ಮಾತಾಡ್ಲಿ, ನಿಂಕ ಆಗದ ಮಗು? ನಿಂಗೆ ಕೊಡ್ತೀನಿ ಆಸ್ತಿ ಜಮೀನು. ಅವನ್ ಕ್ಯಾಕ್ ಕೊಡ್ಬೇಕು? ಯಾರವನು? ನಂಕ ಅವನ್ಕ ಏನ್ ಸಂಬಂಧ ಅಂತ ಕೇಳ್ತಾನೆ. ನೋಡ್ತಾ ಇರು ನೀನು. ಯಾವನ್ಕೋನೋ ಕೊಟ್ಬಿಡ್ತಾನಂತ ಆಸ್ತಿ. ಯಾವನ್ಕೋ? ನಿಂಕ ಅದತ್ತಲ್ಲೇ ನಿನ್ ಮಗನ್ಕನ ಬರ್ಕೊಡ್ತಾನೆ ಆಸ್ತಿ. ಅವನಿಗೆ ಕೊಡಲ್ಲ ನಿಮ್ಮ ಅಪ್ಪನು. ಜಾಬ್ ಕೈಕ ಚೆನ್ನಾಗಿ. ನಿನ್ ಮಗನು ಮೊಮ್ಮಗನ ಆಗ್ಬೇಕು. ಅವನ್ಕೆ ಈ ಆಸ್ತಿ ಎಲ್ಲನೂ. ಎಲ್ಲಕ್ಕೂ ಹೋಗೋದ್ ಬೇಡ, ಯಾವ ಗಂಡು ಬೇಡ, ಯಾವ ಅತ್ತೆನೂ ಬೇಡ, ಯಾವ ಮನೇನು ಬೇಡ. ಇಲ್ಲೇ ಬಿದ್ದಿರು. ಎಲ್ಲ ಆಸ್ತಿ ಅವನ ಹೆಸರಿಗೆ ಬರ್ಸ್ತೀನಿ ನಾನು. ಸರಮ್ಮ ಆಯ್ತು. ನಾನೇನೋ ಅನ್ಕೊಂಡ್ಬಿಟ್ಟಿದ್ನಮ್ಮೋ, ನಿಂಗೆ ಬಲೆ ತಲೆ ಅದೇ. ತಲೆ ಅಲ್ಲೇ ಗುಡೆ, ತಲೆ ಅಲ್ಲ ಇರೋದೇ ಹಂಗೆ. ಏನ್ ಅವನೇ ನೀ ಮನೆಗ್ ಸೇರ್ದೋನ? ಯಾವನೋ ಎತ್ನೋನ ಅವನೇ ನೀ ಮನೆಗ್ ಇರ್ತಾನ? ಅವ್ನ್ಗೆ ಯಾರೇ ಕೊಡ್ತಾರೆ ಆಸ್ತಿ? ಯಾರು ಕೊಡ್ತಾರೆ? ನೀನ ಅಲ್ಲೂದ್ ಮುಂದೆ ನೀನು. ನಿಂಗೆ ಆಲೋಚನೆ ಮಾಡೋ ಶಕ್ತಿ ಕೂಡ ಇಲ್ಲ. ತಲೆಗೆಲ್ಲ ಒಂದ್ ಮಕ್ಳು ಮಣ್ಣು ತುಂಬ್ಕೊಂಡು ಏನೇನೋ ಮಾತಾಡ್ತಾಳೆ. ಎಲ್ಲಮ್ಮ ಸಂಗೀತ? ಯಾಯಮ್ಮನ ಎತ್ತೋದ್ಲು? ಅಲ್ಲಮ್ಮ, ನೀನ್ ಮನೆ ಖಾಲಿ ಮಾಡಿ ನಮಗ್ ಕೊಡು ಅಂತ ನಾವೇ ಹೇಳಿದ್ರೆ ನೀನೇನೋ ಊರ್ಗೋಗಿ ಊರಾಗ ಕುತ್ಕೊಂಡಿದ್ಯಂತೆ. ನಾವೇನ್ ಎಲ್ಲಿ ಬಿದ್ದಿರೇನಾ? ಏನ್ ಬೀದಕ್ ಬಿದ್ದಿರೇನಾ? ನೀನು ಒಳ್ಳೆ ಸಂಸಾರಿ ಹೆಂಗ್ ಸೆತ್ತು ಮನೆ ಖಾಲಿ ಮಾಡಿದೀರಾ, ಊರಾಗ ಹೋಗಿ ಕುತ್ಕೊಂಡಿದ್ಯಾ? ಅಯ್ಯೋ, ಯಾರೋ ನಮ್ ಸಂಬಂಧಿಕರು ಸತ್ತೋಗಿದ್ರಮ್ಮ, ಅದಕ್ಕೆ ಹೋಗಿದ್ವ. ನಿಮ್ಗೇನ್ ಮನೆ ಖಾಲಿ ಮಾಡ್ಕೊಡ್ತು ಕೊಡಲ್ಲ ಅಂತ ನಾನೇನ್ ಹೇಳಿಲ್ಲ, ಕೊಡ್ತೀನಿ. ಎಲ್ಲವಳಮ್ಮ ಸಂಗೀತ? ಎಲ್ಲವಳ ಏನೋ ನಮಗ್ ತಿಳಿದಮ್ಮ. ಸರ್ 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 ಏನ್ ಸರ್? ಯಾಕೆ ನೀವೆಲ್ಲ? ಸರ್, ನಮ್ದೊಂದು ಮಗು ಮಿಸ್ ಆಗಿದೆ. ಈ ಕಡೆ ಏನಾದ್ರು ಬಂದಿದ್ರೆ ಸರ್? ಬಂದಿದ್ರೆ ಹೇಳಿ ಸರ್, ನಮ್ಮ ಮಗು ಮಿಸ್ ಆಗ್ಬಿಟ್ಟಿದೆ. ಇಲ್ಲ ಇಲ್ಲ, ಯಾವ ಮಗುನು ಬಂದಿಲ್ಲ ಈ ಕಡೆ. ನಿಮ್ಮನ್ನ ಯಾರು ಒಳಗಡೆ ಬಿಟ್ಟಿದ್ದು? ಯಾರು ಒಳಗಡೆ ಬಿಟ್ಟಿದ್ದು? ಸರ್, ನಮ್ಮ ಅಕ್ಕನ ಮಗ ಸರ್, ಪಾಪ ಮಿಸ್ ಆಗ್ಬಿಟ್ಟಿದ್ದಾನೆ ಸರ್, ಚಿಕ್ಕ ಮಗು. ಅಲ್ಲೇ ವಾಚ್ಮ್ಯಾನ್ ಹತ್ರ ಕೇಳ್ಕೊಂಡು ನಾವೇ ಒಳಗಡೆ ಬಂದಿದ್ವಿ ಸರ್. ನೋಡಿ ಸರ್, ಏನಾದ್ರು ನೋಡಿದ್ ನೆನಪ? ಏನಾದ್ರು ಮಗು ಬಂದಿತ್ತಾ ಈ ಕಡೆ? ರೀ, ಯಾವ ಮಗು ಬಂದಿಲ್ಲ? ನಿಮ್ಗೇನು ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಹೋಗ್ರಿ ಇಲ್ಲಿಂದ. ನಮ್ ಮೇಡಮ್ ನೋಡಿದ್ರೆ ಬೈತಾರೆ. ಹೋಗ್ರಿ ನೀವು. ಅಲ್ಲ, ನಿಮ್ಮ ಹಳ್ಳಿ ತೋಟಗಳಿಗೂ ನಮ್ಮ ಮನೆಗೂ 1.5 ಮೈಲಿ 2 ಮೈಲಿ ಆಗ್ತೈತೆ. ಅಷ್ಟು ದೂರ ಮಗು ನಡ್ಕೊಂಡ್ ಬರುತ್ತೇನ್ರಿ ಇಲ್ಲಿಗೆ? ನಡೀರಿ ಇಲ್ಲಿಂದ. ಏನೇನೋ ನೆಪ ಮಾಡ್ಕೊಂಡ್ ಬರ್ಬೇಡ್ರಿ. ನಮ್ ಮೇಡಮ್ ನೋಡಿದ್ರೆ ನಮ್ಮನ್ ಬೈತಾರೆ, ಯಾಕೆ ಎಲ್ಲಾರನ್ನೂ ಒಳಗಡೆ ಬಿಡ್ತೀರಾ ಅಂತ. ನಡೀರಿ ಇಲ್ಲಿಂದ.
ಫಸ್ಟ್ ಜಾಗ ಖಾಲಿ ಮಾಡ್ಬೇಕು ನೀವು. ಬರ್ಕೊಟ್ಟು ಇಲ್ಲಿಗೆಲ್ಲಾನು ನಡೀರಿ. ಒಂದ್ಸರಿ ಸುತ್ತಮುತ್ತ ಎಲ್ಲ ಚೆಕ್ ಮಾಡ್ತೀವಿ ಸರ್ ನಾವು. ಯಾಕಂತಂದ್ರೆ ಮಗು ಚಿಕ್ಕ ಮಗು ಎಲ್ಲಾದ್ರೂ ಗಿಡದ ಮರ ಏನಾದ್ರು ಕುತ್ಕೊಂಡು ಅಳ್ತಾ ಇದೆಯಾ ಅಥವಾ ನಿದ್ದೆ ಮಾಡ್ಬಿಟ್ಟಿದ್ಯಾ ಅಂತ ನೋಡ್ತೀವಿ ನಾವು ಒಂದ್ಸರಿ. ನಿಮ್ಗೇನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಹಾ, ನಡೀರಿ ಇಲ್ಲಿಂದ. ನಮ್ಮ ಮೇಡಮ್ ಬೈತಾರೆ. ನಡೀರಿ. ರೀ ನಾವ್ ಪೊಲೀಸ್ ಅನ್ನೋದು ಮರ್ತಿದ್ದೀರಾ ನೀವು? ಹಾ, ಏನೋ ಅಯ್ಯೋ ಪಾಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಎಷ್ಟು ನಿಮ್ದು ಗಂಟಲ್ಲಿ ಪೊಲೀಸ್ ಅನ್ನೋದು ಮರ್ತೋಗಿದ್ದಂಗಿದ್ದೀರಾ. ನೋಡಿ ಮೇಡಮ್, ಪೊಲೀಸ ಯಾರೋ ನಮ್ಗೇನು ಅದ್ರ ಅವಶ್ಯಕತೆ ಇಲ್ಲ. ಫಸ್ಟ್ ನೀವು ಇಲ್ಲಿಂದ ನಡೀರಿ. ನಮ್ಮ ಮೇಡಮ್ ನೋಡಿದ್ರೆ ಬೈತಾರೆ. ಯಾಕೆ ಎಲ್ಲಾರನ್ನೂ ಒಳಗಡೆ ಬಿಡ್ತೀರಾ ಅಂತ. ನಡೀರಿ ಮೇಡಮ್. ಸರ್ ನಡೀರಿ. ಯಾಕೆ ಸುಮ್ಮನೆ ನಮ್ ಕೆಲಸ ಹಾಳು ಮಾಡ್ತೀರಾ ನೀವು? ಎಲ್ಲಾರನ್ನೂ ಒಳಗಡೆ ಬಿಟ್ಟಿದ್ದೀರಾ ಅಂತ ನಮ್ಮನ್ನ ಕೆಲಸದಿಂದ ತೆಗಿತಾರೆ. ನಡೀರಿ ಸರ್, ಯಾವ ಮಗುನು ಬಂದಿಲ್ಲ ಇಲ್ಲಿಗೆ. ಒಂದೇ ಒಂದ್ಸರಿ ಇದು ಪಾರ್ಕ್ ತರ ಇದೆಯಲ್ಲ ನಿಮ್ಮ ಎಸ್ಟೇಟ್ ಅಲ್ಲಿ, ಅಲ್ಲೆಲ್ಲ ಸುತ್ತಾಡ್ಬಿಡ್ತೀವಿ ಸರ್. ಯಾಕೋ ನಮ್ಗೆ ಅನುಮಾನ ಎಲ್ಲಾದ್ರೂ ಮಗು ಸುಸ್ತಾಗಿ ನಿದ್ದೆ ಮಾಡ್ತಾವನ ಏನಂತ. ಒಂದೇ ಒಂದ್ಸರಿ ಹಂಗ ಹೋಗಿ ನೋಡ್ಕೊಂಡ್ ಬರ್ತೀವಿ ಸರ್. ನಿಮ್ಗೆ ಹೇಳಿದ್ರೆ ಏನು ಅರ್ಥ ಆಗ್ತಾ ಇಲ್ವಾ? ನಡೀರಿ ಇಲ್ಲಿಂದ. ಎಷ್ಟೊತ್ತು ಹೇಳ್ಬೇಕು? ಹಾ, ನೀವು ಪೊಲೀಸ್ ಆದ್ರೆ ಯಾರಾದ್ರೆ ಏನಂತೆ ನಮ್ಗೇನಾಗ್ಬೇಕು? ನಡೀರಿ ಇಲ್ಲಿಂದ. ಸರ್ ಏನು ಬೇಜಾರಾಗಬೇಡಿ ಸರ್, ಇನ್ನೂ ಚಿಕ್ಕ ಮಗು ಸರ್, ಪಾಪ ಸರ್. ಒಂದ್ಸತಿ ಹಂಗೆ ಓಡಾಡ್ಕೊಂಡ್ ಬರ್ತೀವಿ ಸರ್ ನಾವು. ಸರ್ ಯಾಕೆ ಸರ್ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ತಾನೇ, ನೀವು ಇಲ್ಲೆಲ್ಲ ಬರಬಾರ್ದು ಅಂತ. ನಡೀರಿ ಸರ್ ಇಲ್ಲಿಂದ. ನಿಮ್ಮ ಮೇಡಮ್ ಆದ್ರೂ ಕರೀರಿ ಸರ್, ಅವ್ರ ಪರ್ಮಿಷನ್ ತಗೊಂಡೆ ನೋಡ್ತೀವಿ ನಾವು ಮಗು ಎಲ್ಲಾದ್ರೂ ಮಲ್ಕೊಂಡಿದ್ದಾನೇನೋ ಅಂತ. ಸರ್ ಅವರು ಹೊರಗಡೆ ಬರಲ್ಲ ಸರ್, ಫಾರಿನಿಂದ ಬಂದಿರೋದು ಅವರು. ಹೊರಗಡೆ ಬರೋದೇ ಅಪರೂಪ. ಈ ಥರ ಕರೆದ್ರೂ ಬರಲ್ಲ, ನಮ್ಮನ್ನೇ ಬೈತಾರೆ. ಯಾಕೆ ಅವ್ರು ಒಳಗಡೆ ಬಿಟ್ಟಿದ್ದೀರಾ ನೀವು? ನಿಮ್ಗೇನು ಬುದ್ಧಿ ಇಲ್ವಾ ಅಂತ? ನಡೀರಿ ಸರ್, ಬೇರೆಯವ್ರು ಬಂದರೆ ನಮ್ಗೆ ತೊಂದರೆ ಆಗುತ್ತೆ. ನಡೀರಿ. ವಿಜಯಣ್ಣ ಎಲ್ಲೋ ಏನೋ ಮಿಸ್ ಹೊಡಿತಾಯ್ತು ವಿಜಯಣ್ಣ. ಏನು ಮಾಡೋದು ಇವಾಗ? ನಡೀರಿ ಸರ್, ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀರಾ? ನಡೀರಿ ಇಲ್ಲಿಂದ. ನೀನು ಆ ರೇಖಾ ಅವ್ರ ಅಪ್ಪನ ಜೊತೆ ಇದ್ದೋನಲ್ವಾ, ರವಿ ಅಂತ? ಅವತ್ತು ನಿಂಗೆ ಯಾರು ಜಾಮೀನು ಕೊಟ್ಟಿಲ್ಲ ಏನಿಲ್ಲ. ನಾನು ಎಲ್ಲೋ ಹೋಗ್ಲಿ ಪಾಪ ಅಂತ ಬದುಕೊಳ್ಳಿ ಅಂತ ಬಿಟ್ರೆ ಇವತ್ತು ನಮಗೆ ರೋಪಾಗ್ತಾ ಇದೆಯಾ ನೀನು? ಮರ್ತೋಗ್ಬಿಟ್ಟಿದ್ಯಾ ಯಾವಾಗಲೇ ನನ್ನನ್ನು? ಮೇಡಮ್ ನಾನು ಮರ್ತೋಗಿಲ್ಲ ಮೇಡಮ್. ಏನು ಮಾಡೋದು, ನಾವಿಲ್ಲಿ ಕೂಲಿ ಕೆಲ್ಸಕ್ಕೆ ಬರೋದು. ಅವ್ರು ನಮ್ಮನ್ನು ಬೈತಾರೆ ಯಾರನ್ನಾದ್ರೂ ಒಳಗಡೆ ಬಿಟ್ಟರೆ. ಅದಕ್ಕೆ ನಾನು ಯಾರು ನೀವು ಒಳಗಡೆ ಬರಬೇಡಿ ಹೋಗ್ರಿ ಅಂತ ಹೇಳ್ತಾ ಇರೋದು. ನಮ್ಮ ಮೇಡಮ್ ಬೈತಾರೆ ಮೇಡಮ್. ನೀವು ಹೋಗ್ರಿ ಮೇಡಮ್ ಇಲ್ಲಿಂದ. ನೀವು ಸಹಾಯ ಮಾಡಿದ್ದೀರಾ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಕೆಲಸ ಹೋಗುತ್ತಲ್ಲ ಮೇಡಮ್. ಯಾರು ಮೇಡಮ್, ನಮಗೂ ಹೆಂಡತಿ ಮಕ್ಕಳಿದ್ದಾರೆ. ಯಾರು ಸಹಾಯ ಮಾಡ್ತಾರೆ ಹೇಳಿ? ನಾವು ಕಷ್ಟಪಡಬೇಕು, ನಾವು ಊಟ ಮಾಡಬೇಕು. ಇಲ್ಲೇ ನಡೀರಿ ಮೇಡಮ್ ನೀವು ದಯವಿಟ್ಟು. ಇಲ್ಲಿ ಯಾವ ಮಗುನು ಬಂದಿಲ್ಲ. ವಿಜಯಣ್ಣ ನಡಿ ವಿಜಯಣ್ಣ, ಒಳಗಡೆ ಮತ್ತೆ ಹೊರಗಡೆ ಎಲ್ಲ ನೋಡ್ಕೊಂಡ್ ಬರೋಣ. ಇವನ್ನ ಮತ್ತೆ ಒಳಗಾಗ್ತೀನಿ. ಒಂದು 6 ತಿಂಗಳು ಒಳಗಡೆ ಇದ್ರೆ ಇವನಿಗೆ ದುರಂಕಾರ ಕಡಿಮೆ ಆಗುತ್ತೆ. ನಡಿಯೋಣ ಮೇಡಮ್, ದಯವಿಟ್ಟು ಹೋಗಿ ಮೇಡಮ್. ಸುಮ್ಮನೆ ನಮ್ಮ ಮೇಡಮ್ ನಮ್ಮನ್ನು ಬೈತಾರೆ. ಯಾಕೆ ಮೇಡಮ್ ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತೀರಾ ನೀವು? ಯಾವ ಮಗುನು ಬಂದಿಲ್ಲ ಮೇಡಮ್. ಮೇಡಮ್ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಮೇಡಮ್, ಇಲ್ಲಿಂದ ಹೋಗಿ ಮೇಡಮ್. ಯಾಕೆ ಮೇಡಮ್ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀರಾ ನೀವು? ನಮ್ಮ ಮೇಡಮ್ ನೋಡಿದ್ರೆ ನನ್ನನ್ನು ಬೈತಾರೆ. ಹೋಗಿ ಮೇಡಮ್ ನೀವು. ಏನಪ್ಪ ಇಷ್ಟು ಒಳ್ಳೆ ಮಾತಲ್ಲಿ ಕೇಳ್ಕೊತಾ ಇದ್ದೀರಿ ನಾವು, ನೀನು ಒಳಗಡೆ ಬಿಡಲ್ಲ ಅಂತೀಯಲ್ಲ? ಯಾಕೆ ಬಿಡಲ್ಲ ನೀನು? ಅಲ್ಲ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋದಕ್ಕೇನಂತೆ? ಅದಕ್ಕೇನು ಹೇಳ್ತಾರೆ? ನೀನು ಹೇಳು. ಅವ್ರು ಪೊಲೀಸು, ಅವ್ರು ಹೇಳಿದ ಮಾತು ಕೇಳಲ್ಲ ಮೇಡಮ್, ಅವ್ರ ಕೆಲಸನೇ ಅವ್ರು ಮಾಡ್ತಾರೆ ಅಂತ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು ನೀನು. ನಡಿ ವಿಜಯಣ್ಣ, ಫಸ್ಟ್ ಒಳಗಡೆ ಚೆಕ್ ಮಾಡೋಣ. ಇವ್ನು ಹೇಳ್ತಾ ಇರೋದು ನೋಡಿದ್ರೆ ನಂಗೇನೋ ಅನುಮಾನ ಬರ್ತಾ ಇದೆ. ಮೇಡಮ್ ಏನು ಅನುಮಾನನೂ ಇಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಇರಿ ಮೇಡಮ್. ಯಾವ ಮಗುನು ಬಂದಿಲ್ಲ ಇಲ್ಲಿಗೆ. ಸುಮ್ಮನೆ ಯಾಕೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಾ ನೀವು? ನೀವು ಬಂದು ಎಷ್ಟೊತ್ತಾಯಿತು? ಸುಮ್ಮನೆ ವಾದ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ. ನಡೀರಿ ಮೇಡಮ್. ಸರ್ ನಡೀರಿ ನಡೀರಿ. ವಾಚ್ಮ್ಯಾನ್ ಬಾಯ್ಲಿ, ಇವ್ರನ್ನ ಆಚೆ ಹಾಕಿ ಗೇಟ್ ಬೀಗ ಹಾಕು. ನಿಂಗೆ ಎಷ್ಟು ಸತಿ ಹೇಳೋದು ಇಲ್ಲಿಗೆ ಸಂಬಂಧಪಟ್ಟಿರೋರನ್ನ ಒಳಗಡೆ ಬಿಡಬೇಡ ಅಂತ? ಇರು ಮೇಡಮ್ಗೆ ಹೇಳಿ, ನಿನ್ನ ಕೆಲಸದಿಂದ ತೆಗಿಸ್ತೀನಿ ಇರು. ಹೇಯ್, ಯಾರೋ ಅದು ಮೇಡಮು? ಯಾರೋ ಅದು ಮೇಡಮು? ಕರಿಯೋ ಅವಳನ್ನ. ಯಾವ ಸೀಮೆ ಮೇಡಮು? ನಾನೇ ನೋಡೇ ಬಿಡ್ತೀನಿ. ಕರಿಯೋ ಅವಳನ್ನ, ಕರಿಯೇ. ಯಾಕೆ ಮೇಡಮ್ ನಮ್ಮ ಮೇಡಮ್ ಬಗ್ಗೆ ಹೆಂಗೆ ಮಾತಾಡ್ತಾ ಇದ್ದೀರಾ? ಅವಳು ಇವಳು ಅಂತ. ಹಾಂ, ಯಾಕೆ ಹೋಗ್ಬೇಕು ನೀವು ಒಳಗಡೆ? ಏನು ಕೆಲಸ ನಿಮ್ಗೆ ಒಳಗಡೆ? ನಾವು ಕೇಳ್ತಾ ಇರೋದು ನಿಮ್ಮ ಆಸ್ತಿ ಅಲ್ಲ, ನಿಮ್ಮ ಹಣ ಅಲ್ಲ, ನಿಮ್ಮ ಅಂತಸ್ತಲ್ಲ. ಒಳಗಡೆ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ತೀರಿ ಅಂತ. ಅರ್ಥ ಆಗ್ತಾ ಇದೆಯಾ ನಿಂಗೆ ಕನ್ನಡ? ಅರ್ಥ ಆಗ್ತಾ ಇದೆಯೇನೋ ಕನ್ನಡ? ಕರಿಯೋ ಅವಳ ನಾನು ಮಾತಾಡ್ತೀನಿ ಅವಳ ಹತ್ರ. ಸಿಂಚು ಸುಮ್ಮನಿರು.